ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ರಾಘವೇಂದ್ರ ಅಂತ ಹೇಳ್ಬಿಟ್ಟು ನಿಮ್ಮೂರು? ಹುಳಿಯಾರು ಹುಳಿಯಾರು ಪಟ್ಟಣ ಪಂಚಾಯತ್. ನಿಮ್ಮ ಜನಪ್ರಿಯ ಶಾಸಕರು ಶ್ರೀ ಸುರೇಶ್ ಬಾಬು ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಶಾಸಕರು ಈಗ ತುಂಬಾ ಆಕ್ಟಿವ್ ಆಗಿದ್ದಾರೆ. ಎಲ್ಲಾ ಕೆಲಸ ಕಾರ್ಯಗಳನ್ನು ಮುಂದಿನ ಮಾಡ್ತಾರೆ. ಮತ್ತೆ ಮುಂಚೆ ಸ್ವಲ್ಪ ಅವ್ರು ಸಿಗಲ್ಲ ಅದು ಇದು ಅಂತ ಇತ್ತು. ಈಗ ಪ್ರತಿ ವಾರ ಈ ಜನಸಂಪರ್ಕ ಸಭೆಯಲ್ಲೇ ಪಿಎಂಸಿ ಭವನದಲ್ಲಿ ಮಾಡ್ತಾರೆ ಚಿಕ್ಕಮಗಳೂರಲ್ಲಿ. ಮತ್ತೆ ಪ್ರತಿ ಶುಕ್ರವಾರ ಮನೆ ಬಾಗಿಲು ಮನೆ ಮಗ ಅಂತ ಇನ್ನಿತರ ಕಾರ್ಯಕ್ರಮ ಇಟ್ಕೊಂಡು ಆ ಕಾರ್ಯಕ್ರಮದಲ್ಲಿ ಹಳ್ಳಿ ಹಳ್ಳಿಗಳಿಗೆ ಜನಗಳ ಹತ್ರ ಬರ್ತಾ ಇದ್ದಾರೆ. ಆಮೇಲೆ ಯಾವ ಹಳ್ಳಿಯಿಂದ ಯಾವ ಹಳ್ಳಿ ತನಕ ಮುಂಚೆ ರಸ್ತೆಗಳಿಗೂ ಅದು ಸಮಸ್ಯೆ ತುಂಬಾ ಇತ್ತು. ಈಗ ಎಲ್ಲಾ ರಸ್ತೆಗಳಿಗೂ ಜನಸಂಪರ್ಕ ಸಾಕಷ್ಟು ನಾವು ಮತ್ತೆ ತಾಲೂಕಾದ್ಯಂತ ಹೇಮಾವತಿ ಸಂಪೂರ್ಣವಾಗಿ ಕೆಲಸನ ಈ ತಿಂಗಳು 3 ತಿಂಗಳಿಗೆ ಮುಗಿಸಿ ನಾವು ನೀರು ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಶಾಸಕರು ಎಲ್ಲರಿಗೆ ಮತ್ತೆ ಯಾವ ಕಡೆ ವ್ಯಕ್ತಿಗಳು ಎಟುಕುವಂಥದ್ದು ಸಿಗುವಂತ ವ್ಯವಸ್ಥೆ ಆಗಿ ಎಲ್ಲರ ಹತ್ರನೂ ಇವತ್ತು ಕೈಗೆ ಸಿಗುವಂತ ವ್ಯವಸ್ಥೆ ಆಗ್ತಾ ಇದೆ. ಶಾಸಕರು ತುಂಬಾ ಉತ್ತಮವಾದ ಕೆಲಸನ ಮಾಡ್ತಾ ಇದ್ದಾರೆ. ಅದ್ರ ಜೊತೆನಲ್ಲೇ ಮತ್ತೆ ಮಕ್ಕಳಿಗೆ ಏನು ಇವತ್ತು ನಮ್ಮ ಕ್ಷೇತ್ರದಾದ್ಯಂತ ಶಾಲಾ ಮಕ್ಕಳಿರ್ಬೋದು ಮತ್ತೆ ಕಾಲೇಜ್ ಮಕ್ಕಳಿರ್ಬೋದು ಎಲ್ಲಾ ವಿದ್ಯಾರ್ಥಿಗಳಿಗೂ ಫ್ರೀ ಆಗಿ ಸಿಇಟಿ ಮತ್ತು ನೀಟ್ ಕೋಚಿಂಗ್ ಮತ್ತೆ JEE ಕೋಚಿಂಗ್ ಮಾಡ್ತಾ ಆ ಮಕ್ಕಳು ಇವತ್ತೆಲ್ಲಾದ್ರೂ ಹೊರಗಡೆ ಹೋಗಿ ಏನಾದ್ರು ಅದನ್ನ ತಗೋಬೇಕು ಎಜುಕೇಶನ್ ಅಂತಂದ್ರೆ ಸುಮಾರು ಲಕ್ಷಗಟ್ಟಲೆ ಖರ್ಚು ಮಾಡ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ಇವತ್ತು ಪ್ರತಿ ವರ್ಷ ಒಂದು 100 ರಿಂದ 150 ಜನ ಮಕ್ಕಳು ಇಲ್ಲಿ ಕ್ರಿಯೇಟ್ ಆಗಿ ಹೋಗ್ತಾ ಇದಾರೆ. ಸಿಇಟಿ ಮತ್ತೆ JEE ಮತ್ತೆ ನೀಟ್ ಕೋಚಿಂಗ್ ನ ಫ್ರೀ ಆಗಿ ಕೊಡ್ತಾ ಆ ಮಕ್ಕಳು ಮುಂದಿನ ಭವಿಷ್ಯನ ಇದು ಮಾಡಿ ಅವ್ರಗಳಿಗೆ ಒಳ್ಳೆ ದಾರಿದೀಪ ಆಗ್ತಾ ಇದೆ. ಅದ್ರ ಜೊತೆನಲ್ಲಿ ಮತ್ತೆ ಈಗ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಸರ್ಕಾರಿ ಶಾಲೆನ ತೆರೆದು ಆ ಮಕ್ಕಳೆಲ್ಲೂ ದುಡ್ಡು ಕೊಟ್ಟು ಅಲ್ಲಿ ಹೊರಗಡೆ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಶೈಕ್ಷಣಿಕ ಮತ್ತೆ ಆರೋಗ್ಯಕ್ಕೆ ಎರಡಕ್ಕೆ ತುಂಬಾ ಒತ್ತು ಕೊಡ್ತಾ ಇದೆ. ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂತ ಯಾವುದೇ ಮಕ್ಕಳಿರ್ಬೋದು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರ್ದು ಮತ್ತೆ ಅವ್ರ ಆರೋಗ್ಯದಿಂದ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಆರೋಗ್ಯಕ್ಕೆ ಮತ್ತೆ ಶೈಕ್ಷಣಿಕವಾಗಿ ತುಂಬಾ ಹೆಚ್ಚು ಉತ್ತೇಜನ ಕೊಟ್ಟು ಇವತ್ತು ಶಾಸಕರು ತುಂಬಾ ಅತ್ಯುತ್ತಮವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ದಿನ ಅಂಗವಿಕಲರಿಗೆಲ್ಲ ಉಚಿತವಾಗಿ ದ್ವಿಚಕ್ರ ವಾಹನಗಳನ್ನು ನೀಡ್ತಿದ್ದಾರೆ. ಇದ್ರ ಬಗ್ಗೆ? ಹೌದು ಸರ್, ಅವ್ರಿಗೆ ಅದ್ರ ಬಗ್ಗೆ ತುಂಬಾ ಒಲವು ಮತ್ತೆ ಪ್ರೀತಿ ಇದೆ. ಯಾರು ವಿಕಲಚೇತನರಿದ್ದಾರೆ ಅವ್ರ ಮೇಲೆ ಅತೀವವಾದ ಒಂದು ಪ್ರೀತಿ. ಏನು ಅಂತಂದ್ರೆ ಈಗ ನಾವು ಎಲ್ಲಾ ಸರಿ ಇದ್ರು ಸಹಿತ ಸಾಕಷ್ಟು ಸಮಸ್ಯೆಗಳಿರ್ತವೆ. ಏನೋ ಸರಿ ಇಲ್ಲದ ಪರಿಸ್ಥಿತಿ ಏನು ಅಂತ ಅವ್ರಿಗೆ ಹತ್ರದಿಂದ ನೋಡಿದ್ದಾರೆ. ಅವ್ರಿಗೆ ಏನಾಗ್ತದೆ ಈಗ ಪ್ರತಿದಿನ ಅವರ ಯಾವುದೇ ಒಂದು ಯುವಕರೊಡಿಯಾಗಿ ಅವರು ದೈನಂದಿನ ಕೆಲಸ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಇರ್ತದೆ. ಮತ್ತೆ ಅವ್ರಿಗೆ ತಿಂಗಳಿಗೆ ಮತ್ತೆ ಏನಾದ್ರು ಬೇರೆ ರೀತಿಯಲ್ಲಿ ಕೆಲಸ ಕಾರ್ಯಗಳು ಖರ್ಚುಗಳಿಗೆ ಇದಾಗ್ತದೆ ಅಂತ ಯಾವುದೇ ಇದನ್ನ ಅವರೇ ಸ್ವಂತ ನಿಂತ್ಕೊಂಡು UDID ಕಾರ್ಡ್ ಮಾಡಿಸ್ಕೊಟ್ಟದು. ಆ UDID ಕಾರ್ಡ್ ಮುಖಾಂತರ ಅವ್ರಿಗೆ ಪೆನ್ಷನ್ ಬರುವಂತದ್ದು ಇಂಥವೇನಾದ್ರೂ ನಾವು ನೋಡಿದಾಗ ಶಾಸಕರಿಗೆ ಅವ್ರ ಮೇಲೆ ವಿಕಲಚೇತನರ ಬಗ್ಗೆ ತುಂಬಾ ಅತೀವವಾದ ಒಂದು ಪ್ರೀತಿ ಬಾಂಧವ್ಯ ಇಟ್ಕೊಂಡು ಅವರೆಲ್ಲರಿಗೂ ಒಂದು ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ದಾರೆ. ಬೇರೆ ಕ್ಷೇತ್ರಗಳಿಗೆ ಹೋಲಿಸ್ಕೊಂಡ್ರೆ ಈ ಕ್ಷೇತ್ರದಲ್ಲಿ ಸುರೇಶ್ ಬಾಬು ಅವರ ಮೇಲೆ ತುಂಬಾ ಅಭಿವೃದ್ಧಿ ಕೆಲಸಗಳಾಗಿದೆ ಅಂತ ಜನ ಅಭಿಪ್ರಾಯ. ಹೌದು, ಏನಂದ್ರೆ ಈಗ ನಮ್ಗೆ 224 ಕ್ಷೇತ್ರಗಳಲ್ಲೂ ಸಹಿತ ನೋಡಿದ್ರೆ 223 ಕ್ಷೇತ್ರದಲ್ಲೂ ಸಹಿತ ಯಾವ್ದು ಈ ತರ ಶಾಸಕರು ಕೈಗೆಟಕ್ತಾ ಇಲ್ಲ ಎಲ್ಲೂ. ಯಾಕೆಂತಂದ್ರೆ ಪ್ರತಿ ವಾರ ಇಲ್ಲಿ ಕ್ಷೇತ್ರದಲ್ಲಿದ್ದು 100ನೇ ವಾರದ ಒಂದು ಜನಸಂಪರ್ಕ ಸಭೆನ ವಿಶೇಷವಾಗಿ ಒಂದು ಎಲ್ಲಾ ತರ ಜನಾಂಗಗಳನ್ನ ಸೇರಿಸಿ ಒಂದು ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡಿ ಆರೋಗ್ಯ ಒಂದು ಶಿಬಿರ ಮಾಡಿ ವಿಶೇಷವಾಗಿ ಒಂದು 100ನೇ ವಾರದೊಂದು ಇದು ಮಾಡಿದ್ರು. ಅದು 100ನೇ ವಾರ ಕಾಕತಾಳಿ ಅಂತ ಅವ್ರ ಬರ್ತಡೇನೂ ಅವತ್ತೇ ಬಂದಿತ್ತು. ಆ ಹುಟ್ಟುಹಬ್ಬದ ವಿಶೇಷವಾಗಿ ಎಲ್ಲ ವಿಕಲಚೇತನರಿರ್ಬೋದು ಮತ್ತೆ ನಿಮ್ಮ ಏನ್ ಕ್ಷೇತ್ರದಾದ್ಯಂತ ಇರ್ತಕ್ಕಂತ ಆರೋಗ್ಯ ಸಮಸ್ಯೆ ಇರ್ಬೋದು ಯಾರು ಆರೋಗ್ಯದಿಂದ ವಂಚಿತರಾಗಬಾರ್ದು ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಂದ ಎಲ್ಲರೂ ಒಳ್ಳೊಳ್ಳೆ ಡಾಕ್ಟರ್ಗಳನ್ನ ಕರೆಸಿ ಉಚಿತವಾಗಿ ಅವ್ರಿಗೆಲ್ಲ ಶಿಬಿರನ ಆಯೋಜನೆ ಮಾಡಿ ಆಪರೇಷನ್ಗಳೆಲ್ಲ ಮಾಡಿಸಬಹುದು. ಹಂಗಾಗಿ ಶಾಸಕರು ಇಡೀ ತಾಲೂಕಿನಾದ್ಯಂತ ಎಲ್ಲರ ಕೈಗೂ ಸಿಗ್ತಾ ಇದಾರೆ. ಅತೀವವಾದ ಒಂದು ಹೆಚ್ಚಿನ ಒಂದು ಕೆಲಸಗಳನ್ನ ಮಾಡ್ತಾ ಇವತ್ತೆಲ್ಲರಿಗೂ ಜನಪರವಾಗಿ ನಿಂತ್ಕೊಂಡಿದ್ದಾರೆ. ಶಾಸಕರು ಬಂದ್ಮೇಲೆ ಈ ಕ್ಷೇತ್ರದಲ್ಲಿ ರೋಡಿನ ಕಾಮಗಾರಿ ಎಲ್ಲ ತುಂಬಾ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಿರ್ತಾರೆ. ಹೌದು ಸರ್, ಶಾಸಕರು ಬಂದ್ಮೇಲೆ ಈಗ 1, 2 ಅಂತಲ್ಲ, ಈಗ ಏನಿದೆ ಈಗ ಮುಂಚೆ ಎಲ್ಲ ರೋಡ್ಗಳೆಲ್ಲ ತುಂಬಾ ಹಾಳಾಗಿತ್ತು, ಸಂಪರ್ಕ ಇರ್ಲಿಲ್ಲ, ತುಂಬಾ ಸಮಸ್ಯೆ ಇತ್ತು. ಬಟ್ ಆದ್ರೆ ಅಷ್ಟು ಇದಿರ್ಲಿಲ್ಲ, ಸಮಸ್ಯೆ ತುಂಬಾನೇ ಇತ್ತು. ಈಗ ಯಾವ್ದು ಅವ್ರ ಬಂದಿರ್ತಕ್ಕಂಥ ಶಾಸಕರ ದೇಶಾಭಿವೃದ್ಧಿ ಇರ್ಬೋದು ಮತ್ತೆ ಇಲ್ಲಿ ಏನ್ ಮೈನಿಂಗ್ ಇರ್ಬೋದು ಅವ್ರನ್ನೆಲ್ಲ ಅದನ್ನೆಲ್ಲ ಒಂದು ಯೋಜನೆ ರೂಪಿಸಿ ಈಗ ನಮ್ಮ ಕ್ಷೇತ್ರದಾದ್ಯಂತ ಯಾವುದೇ ಜನಗಳಿಗೂ ಹಳ್ಳಿಯಿಂದ ಅವ್ರು ಬರ್ತಕ್ಕಂತ ಸಂಪರ್ಕ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಇರ್ಬೋದು ಇದಕ್ಕೆಲ್ಲದಕ್ಕೂ ಇದ್ದಾಗ ಅವರೇ ಅದನ್ನೆಲ್ಲ ಆಕ್ಷನ್ ಪ್ಲಾನ್ ಮಾಡಿಸಿ ಎಲ್ಲ ರಸ್ತೆಗಳನ್ನು ಸಂಪರ್ಕ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ದಾರಿಗಳೆಲ್ಲ ಒಳ್ಳೆ ರಸ್ತೆಗಳು ಸುಭಿಕ್ಷವಾಗಿದೆ ಅಂತ. ಬೇರೆ ಕ್ಷೇತ್ರಗಳಲ್ಲಿ ಹೋಲಿಸ್ಕೊಂಡ್ರೆ ಬೇರೆ ಶಾಸಕರು
ಸಿಗೋದೇ ಕಷ್ಟ ಆಗಿರೋಂತ ಟೈಮಲ್ಲಿ ವಾರಕ್ಕೊಂದ್ಸಲ ಜನಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮ ಶಾಸಕರು ತುಂಬಾ ಹೃದಯದಿಂದ ಸ್ಪಂದಿಸ್ತಾರೆ ಅಂತ ಎಲ್ಲ ಜನ ಅಭಿಪ್ರಾಯ. ಹೌದು ಸರ್, ಶಾಸಕರ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ತುಂಬ ಹೇಳುತ್ತೆ. ಯಾಕಂದ್ರೆ ಬೇರೆ ಎಲ್ಲಾ ಶಾಸಕರುಗಳನ್ನ ನಾವು ನೋಡಿದೀವಿ, ಒಂದ್ಸತಿ ಶಾಸಕರಾಯ್ತು ಅಂದ್ರೆ ಅವರ ಮತ್ತೆ ಊರಿಗೆ ಹೋಗೋದೇ ಇಲ್ಲ, ಊರಿಗೆ ಮತ್ತೆ ಹೋಗೋದೇ ಇಲ್ಲ. ಊರಿಗೂ ಹೋಗಲ್ಲ, ಮತ್ತೆ ಅವ್ರ ವಂಶಕ್ಕೆ ಆಗೋಷ್ಟೆಲ್ಲ ಮಾಡಿಟ್ಕೊಳ್ಳೋದು ಇಂಥವೆಲ್ಲ ಮಾಡೋದು ನಾವು ಕಣ್ಣು ಮುಂದೆ ನೋಡಿದ್ವಿ. ಬಟ್ ನಮ್ ಶಾಸಕರು ನಾವು ನೋಡಿದಾಗೆ ಯಾವುದೇ ಆಸ್ತಿ ಆಗ್ಲಿ ಅಂತಸ್ತಾಗ್ಲಿ ಮಾಡೋದಕ್ಕೆ ಮುಂಚೂಣಿ ಬರದಲೆ, ಯಾವುದೇ ದುಡ್ಡು ಬಂತು ಒಂದು 4 ತಾಸು ಗ್ಲೋಬಲ್ ಇತ್ತು ಅಂದ್ರೆ ಅದನ್ನ ಯಾರಿಗಾರ ಒಬ್ರು ಆರೋಗ್ಯಕ್ಕೋ ಇಲ್ಲ ಮಕ್ಕಳು ವಿದ್ಯಾಭ್ಯಾಸಕ್ಕೋ ಇಲ್ಲ ಅದನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾವ ಬಡ ಜನರಿಗೋ ಅವ್ರಿಗೆ ಕೈಲಾದಷ್ಟು ಸೇವೆ ಮಾಡ್ಬಿಟ್ಟು ಅವ್ರ ಕಷ್ಟ ದುಃಖದಲ್ಲಿ ನಾನು ಇರ್ತೀನಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಇದ್ ಮಾಡಿದ್ರೆ, ಹಂಗಾಗಿ ಶಾಸಕರು ಎಲ್ಲರ ಹತ್ರನೂ ಇವತ್ತು ಜನಪರವಾಗಿದ್ದಾರೆ. ಎಲ್ಲಾ ಜನಗಳಿಗೂ ಬಾಯಲ್ಲೂ ಸಹಿತ ಶಾಸಕರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಯಾರೇ ಕುಂದು ಕೊರತೆ ಅಂತ ಬಂದ್ರೆ ತುಂಬಾ ಪ್ರೀತಿಯಿಂದ ಅವರು ಇವರು ಅಂತಲ್ಲ ಸರ್, ಅವರು ಯಾವ ತರ ಅಂದ್ರೆ ಪಕ್ಷಾತೀತವಾಗಿ, ಮತ್ತೆ ಯಾವುದೇ ರಾಜಕೀಯ ಪ್ರೇರಿತರಿಂದಲೇ, ಮತ್ತೆ ಯಾವ್ದು ಜಾತ್ಯತೀತವಾಗಿ, ಯಾವುದೇ ಜಾತಿ ಇರ್ಬೋದು, ಯಾವುದೇ ಪಕ್ಷದಿರ್ಬೋದು, ಬಟ್ ಕಷ್ಟ ಅಂತ ಬಂದಾಗ ಮನುಷ್ಯನ್ಗೆ ಎಲ್ಲಾ ಕಷ್ಟನೇ ಅಂತ ಅವರು ಆ ಕಷ್ಟಕ್ಕೆ ಸ್ಪಂದಿಸ್ತಾ ಪ್ರತಿಯೊಬ್ಬರ ಕಷ್ಟದಲ್ಲೂ ನಾನು ಭಾಗಿಯಾಗಿರ್ತೀನಿ. ಒಬ್ಬ ಅಬಲೆ ಹೆಣ್ಮಕ್ಳು ಇರೋದ್ರೆ ನಿಮ್ ಸೋದರನಾಗಿರ್ತೀನಿ, ಯಾರು ವಯಸ್ಸಾದ ಮಕ್ಕಳು ಬಂದ್ರೆ ನಿಮ್ ಮಕ್ಕಳಾಗಿರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಾ ವಿಚಾರದಲ್ಲೂ ಸಹಿತ ಅವರು ಜೊತೆ ನಿಂತ್ಕೊಂಡು ಸಹಕಾರಿಯಾಗಿದೆ. ಸುರೇಶ್ ಬಾಬು ಅವರು ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ ನಂತರ ತುಂಬಾ ಅಭಿವೃದ್ಧಿ ಕೆಲಸಗಳು ತುಂಬಾ ಆಗಿದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಹೌದು, ಈಗ ನಮ್ಮ ಕ್ಷೇತ್ರದಲ್ಲಿ ಈಗ ನೋಡ್ತಾ ಇರೋ ಲೆಕ್ಕಾಚಾರದಲ್ಲಿ ನಮ್ಗೆ ಚಿಕ್ಕನಾಂಗಲ್ಲಿ ಇರ್ಬೋದು, ಹುಳಿಯಾರ್ನಲ್ಲಿ ಇರ್ಬೋದು, ನಮ್ಗೆ ಇವೆರಡು ಪ್ರಮುಖ ವಾಣಿಜ್ಯ ನಗರಿ ಆಗ್ತದೆ, ಚಿಕ್ಕನಾಂಗಲಿ ಮತ್ತೆ ಹುಳಿಯಾರು. ಹುಳಿಯಾರ್ಗೆ ಹೇಳಿದಾಗ ನಿಮ್ಗೆ ಅವಾಗಲೇ 96 ಕೋಟಿ ಬರೀ ಅನುದಾನ ತಂದು ಅವರಿಗೆ ಎಲ್ಲ ಒಂದು ಹಾಸ್ಪಿಟಲ್ 8.5 ಕೋಟಿಗೆ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಅಂತ ನಿರ್ಮಿಸ್ಬಿಟ್ಟಿದ್ರೆ ಹುಳಿಯಾರು ಹೃದಯ ಭಾಗದಲ್ಲೇ ಇದೆ. ಈಗ ನಮ್ಗೆ ಏನಾಗಿದೆ, 3 ಪ್ರಮುಖವಾದ ಹೈವೇ ಕೊಡ್ತಾ ಇತ್ತು, ನಮ್ಗೆ ಯಾವುದೇ ಆಸ್ಪತ್ರೆ ಇಲ್ಲ, ನಮ್ಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು ಹುಳಿಯಾರು ದೊಡ್ಡ ಹೋಗ್ಲಿ. ಈಗ ಏನೇ ಸಮುದಾಯ ಆರೋಗ್ಯ ಕೇಂದ್ರ ಆಗಿರೋದ್ರಿಂದ 3 ತಾಲೂಕುಗಳು 3 ಜಿಲ್ಲೆಗಳಿಗೆ ಸಂಪರ್ಕ ಆಗೋದ್ರಿಂದ ಅಲ್ಲಿ ತುಂಬಾ ಆಕ್ಸಿಡೆಂಟ್ಗಳು ಮತ್ತೆ ಸಾವು ನೋವುಗಳು ಆಗ್ತಾ ಇತ್ತು. ಈಗ ಅಲ್ಲೇ ಆಸ್ಪತ್ರೆ ಆದಾಗ ಅಲ್ಲಿ ಯಾವಾಗ್ಲೂ ಡಾಕ್ಟರ್ಗಳು ಇರ್ತಾರೆ, 4 ರಿಂದ 5 ಜನ ಡಾಕ್ಟರ್ ಇರ್ತಾರೆ, ಸ್ಟಾಫ್ ಇರುತ್ತೆ, ಮತ್ತೆ ಹೆಚ್ಚಿನ ಬೆಡ್ಗಳ ವ್ಯವಸ್ಥೆ ಇರ್ತದೆ, ಹಾಗೂ ಹೆರಿಗೆ ಆಸ್ಪತ್ರೆನೂ ಅಲ್ಲೇ ಆಗ್ತದೆ. ಹಂಗಾಗಿ ಎಲ್ಲಾ ಜನಗಳಿಗೂ ತೊಂದರೆ ಏನಾಗಲ್ಲ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತೆ ಚಿಕ್ಕನಾಗಿಲೂ ಸಹಿತ ಉತ್ತಮವಾಗಿ ಎಲ್ಲದನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದಾರೆ. ಈಗ ಶಾಲೆ ಮಕ್ಕಳು ಇರ್ಬೋದು, ಮತ್ತೆ ಅವರು ಯೋಚನೆ ಮಾಡೋ ರೀತಿಯಲ್ಲಿ ಈಗ ಹೊಸ ಶಾಲೆಗಳನ್ನ, ಈಗ ಸರ್ಕಾರಿ ಶಾಲೆಗಳಿಗೆ ಇವತ್ತು ನೋಡಿದ್ರೆ ಹೆಚ್ಚಿನದಾಗಿ ಮಾರ್ಕ್ಸ್ ತಗೊಳ್ಳೋದು, ಒಳ್ಳೆ ರ್ಯಾಂಕಿಂಗ್ ಬರೋದು. ನಮ್ಮ ತಾಲೂಕು ಕಳೆದ ವರ್ಷದಲ್ಲಿ ಮೊದಲನೇ ಸ್ಥಾನದಲ್ಲಿ ಇಡೀ ಜಿಲ್ಲೆಗೆ. ಈ ಸ್ಥಳದಲ್ಲಿ 2ನೇ ಸ್ಥಾನದಲ್ಲಿ ಇದೆ. ಬಟ್ ಆತರ ಮಕ್ಕಳಿಗೆ ಮತ್ತೆ ಶಾಲೆಗಳಿಗೆ ಹೆಚ್ಚಿನದಾಗಿ ಉತ್ತೇಜನ ನೀಡಿ ಇವತ್ತು ಎಲ್ಲ ಒಳ್ಳೊಳ್ಳೆ ಶಾಲೆಗಳನ್ನ ಇವತ್ತು ತಂದಿದ್ದಾರೆ. ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಮಾಡ್ತಾರೆ, ಮತ್ತೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಕಾರ್ಯೋನ್ಮುಖರಾಗಿದೆ ಅಂತ ಈ ಮೂಲಕ ತಮಗೆ ಧನ್ಯವಾದ. ನಮಸ್ಕಾರ.